ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಐಶ್ವರ್ಯ ಲಂಚ್ ಬಾಕ್ಸ್. ನಾನಿವತ್ತು ನಿಮಗೆಲ್ಲ ಬಾದಾಮ್ ಬರ್ಫಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬೇಕ್ರಿಲೆಲ್ಲ ಸ್ವೀಟ್ ಇಷ್ಟಪಡೋರು ಈ ಸ್ವೀಟ್ನ ಒಂದು 20 ಮಿನಿಟ್ಸಲ್ಲೆಲ್ಲ ಮನೆಯಲ್ಲೇ ಮಾಡ್ಕೊಬಿಡ್ಬೋದು. ಹಾಗೆ ಹೆಲ್ತಿ ಕೂಡ ಇರುತ್ತೆ. ಹಾಗಿದ್ರೆ ಈ ಬಾದಾಮ್ ಬರ್ಫಿ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಬಾದಾಮಿ ತೊಗೊಂಡಿದ್ದೀನಿ. ಅದೇ ಬೌಲ್ ಮೆಜರ್ಮೆಂಟಲ್ಲಿ ಒಂದು 3/4 ಭಾಗ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸ್ವೀಟ್ ಇಷ್ಟಪಡೋರು ಸೇಮ್ ಮೆಜರ್ಮೆಂಟಲ್ಲೇ ತೊಗೋಬೋದು ಎರಡನ್ನೂ. ಸ್ವಲ್ಪ ಹಾಲು ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನ್ ಆಗೋಷ್ಟು ತುಪ್ಪ. ಇವನ್ನೆಲ್ಲ ಹಾಕಿ ಯಾವ ಥರ ಬಾದಾಮ್ ಬರ್ಫಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ನಾನಿಲ್ಲಿ ಏನು ಬಾದಾಮಿ ತೊಗೊಂಡಿದ್ನಲ್ಲ ಅದಕ್ಕೆ ಬಿಸಿನೀರು ಕಾಯಿಸಿ ಹಾಕಿ 2 ಅವರ್ ನೆನೆಯೋದಕ್ಕೆ ಬಿಡ್ತಾಯಿದ್ದೀನಿ. ನೋಡಿ, 2 ಅವರ್ ಆದಮೇಲೆ ಈ ಥರ ನೆಂದಿದೆ. ಇವನ್ನ ಒಂದೊಂದಾಗಿ ಸಿಪ್ಪೆ ತಕ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಬಿಡಿಸಿರೋ ಬಾದಾಮಿ ಎಲ್ಲ ಹಾಕಿ ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪನೇ ಹಾಲು ಆ್ಯಡ್ ಮಾಡಿಕೊಂಡು ಈ ಥರ ನೈಸಾಗಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಇವಾಗ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ಬಿಸಿ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ತುಪ್ಪ ಹಾಕ್ತಾಯಿದ್ದೀನಿ 2 ಸ್ಪೂನು. ತುಪ್ಪ ಕರಗಿದಾದಮೇಲೆ ಏನು ಬಾದಾಮಿ ಪೇಸ್ಟ್ನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಇನ್ನೊಂದು ಸ್ವಲ್ಪ ಜಾರಿಗೆ ಹಾಲು ಹಾಕಿ ನೀಟಾಗಿ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ. ಲೋ ಫ್ಲೇಮಲ್ಲೇ ತುಪ್ಪನೂ ಮತ್ತು ಬಾದಾಮಿ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಗಟ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ತಳ ಕಟ್ಬಿಡುತ್ತೆ ಇಲ್ಲ ಅಂದರೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ ಸ್ವಲ್ಪ ಗಟ್ಟಿಯಾಗಿ. ನಾನಿವಾಗ ಸಕ್ಕರೆ ಆ್ಯಡ್ ಮಾಡ್ತಾಯಿದ್ದೀನಿ. ಎರಡನ್ನೂ ಮತ್ತೆ ತಿರುಗಿಸ್ಕೊತೀನಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ, ಈ ಥರ ಗಟ್ಟಿ ಆಗ್ತಾ ಇದೆ. ನೋಡಿ, ಈ ಥರ ಗಟ್ಟಿ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಪ್ಲೇಟ್ಗೆ ಈ ಥರ ತುಪ್ಪ ಸವರ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಪಾತ್ರೆಲಿರೋದನ್ನ ನಾನು ಈ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಹರಡ್ಕೊಂಡು ರೆಡಿ ಮಾಡ್ಕೋಬೇಕು. ಒಂದು ಪ್ಲೇಟ್ಗೆ ಹರಡ್ಕೊಂಡಿದ್ದಾದಮೇಲೆ ಒಂದು 2-3 ಅವರ್ ಹಾಗೇ ಬಿಡಬೇಕು. ನೀಟಾಗಿ ತಣ್ಣಗಾಗುತ್ತಿದ್ದು. ಇವಾಗ ನೀಟಾಗಿ ಕೂಲ್ ಆಗಿದೆ. ಇದನ್ನು ಕಟ್ ಮಾಡೋಣ. ನಿಮ್ಗೆ ಯಾವ ಶೇಪ್ ಬೇಕಾದರೂ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಯಾವುದಾದ್ರು ಒಂದು ತಟ್ಟೆಗೆ ಈ ಥರ ರಿವರ್ಸ್ ಇಟ್ಟು ಎತ್ತಿದ್ರೆ ಆಯಿತು. ಈ ಥರ ಬಾದಾಮ್ ಬರ್ಫಿ ರೆಡಿಯಾಗಿರುತ್ತೆ. ಹಾಗಿದ್ರೆ ನೋಡಿದ್ರಲ್ಲ ಯಾವ ಥರ ಮನೆಯಲ್ಲೇ ಬಾದಾಮ್ ಬರ್ಫಿ ಮಾಡೋದು ಅಂತ. ಈ ರೆಸಿಪಿನ ನಿಮ್ಮ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ.